ಜಾಸ್ತಿ ಇಲ್ಲೆಲ್ಲ ಓವರಾಗಿ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬಾರ್ದು. ಕರಡಿಗಳು ಏನು ಮಾಡಲ್ಲ, ಮರಿ ಏನಾದ್ರು ಹಾಕಿರ್ತಾವಲ್ಲ. ಮರಿ ಇರ್ಲಿ, ನಮ್ಮನ್ ಮರಿ ಮಾಡ್ತಾವ. ಒಂದ್ ವಾರ ಊಟ ನಂದು ನಿಂದು. ಇವೆಲ್ಲ ರಿಸ್ಕ್ ತಗೊಳೋದ್ ಬೇಕೇನೋ ನಮ್ಗೆ. ಏನು ಗ್ರಿಪ್ಪೇ ಸಿಕ್ತಿಲ್ಲ. ಅದು ಯಾವ್ದೋ ಕುತ್ಕೊಂಡ್ ಜಾಗ ಮಾಡೈತೆ ನೋಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಂಡ್ ನ್ಯೂ ಚಾನಲ್. ಯೂಟ್ಯೂಬ್ ಅಲ್ಲಿ ಇದು ನಂದು ಮೊದಲನೇ ವಿಡಿಯೋ. ನೋಡ್ತಿರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮಾತ್ರ ಮರಿಬೇಡ್ರಿ. ಫುಲ್ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ, ಬೆಂಗಳೂರಿಂದ 60 ಕಿಲೋಮೀಟರ್ ನಿಯರ್ಲಿರೋ ಒಂದು ಪೀಸ್ಫುಲ್ ಆಗಿರೋ ಮತ್ತೆ ಅಡ್ವೆಂಚರಸ್ ಆಗಿರೋ ಒಂದು ಪ್ಲೇಸ್ಗೆ ನಾನು ಅನುಷಾ ಹೋಗ್ತಿದೀವಿ. ಇವಾಗ ಹೋಗ್ತಿರೋ ಜಾಗದಲ್ಲಿ 1 ಅವರ್ ಟ್ರೆಕ್ಕಿಂಗ್ ಇರುತ್ತೆ. ಟ್ರೆಕ್ಕಿಂಗ್ ಮಾಡೋದ್ಮೇಲೆ ನಮ್ಗೆ ಅಷ್ಟವಾಗುತ್ತೆ. ಏನಾದ್ರೂ ತಿನ್ನೋ ಅಭ್ಯಾಸ, ಅದು ಬೆಟ್ಟದ ಮೇಲೆ ಕುತ್ಕೊಂಡು ತಿನ್ನೋ ಅಭ್ಯಾಸ ನಮಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಮಾರ್ಟ್ ಹತ್ರ ಹೋಗ್ಬಿಟ್ಟು 1 ವಾಟರ್ ಮಿಲನ್ ತಗೊಂಡು, ಅದ್ರ ಜೊತೆಗೆ 1 ಲೀಟರ್ ಎಳ್ನೀರ್ನ ತಗೊಂಡು, ಅದ್ರ ಜೊತೆಗೆ ಒಂದು ಬಾಳೆಕಾಯಿ ಚಿಪ್ಸ್ ನ ತಗೊಂಡು ಡೆಸ್ಟಿನಿ ಕಡೆ ಹೊರಟ್ವಿ. ಹಂಗೆ ಒಂದು ಚಾಕು ತಗೊಂಡ್ವಿ, ಯಾಕೆಂದ್ರೆ ವಾಟರ್ ಮಿಲನ್ ಕಟ್ ಮಾಡಕ್ ಬೇಕಲ್ವಾ. ಬ್ರೋ ನಮಸ್ಕಾರ. ಏನಿಲ್ಲ, ಹಂಗೋ ಹಿಂಗೋ ಟೆಂಪಲ್ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಮೇಲಕ್ಕೆ 1000 ಮೆಟ್ಲಿದೆಯಂತೆ. ಬನ್ನಿ ಹತ್ಕೊಂಡು ಹೋಗೋಣ. 1000 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂತ ದೇವಸ್ಥಾನ ಇದು. ಒಂದು ನಿಮಿಷ ಹತ್ಕೊಂಡು ಹೋಗ್ತಾವನೆ. ನಾನು ಸೋಂಬೇರಿ ತರ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಹೋಯ್ತಾ ಇದ್ದೀನಿ. ಈತ ನುಡಿಗಳೇನಾದ್ರು ನೋಡಿರಿ ಈ ಟ್ರಿಪ್ ಬಗ್ಗೆ? ಫುಲ್ಲು ಕಾಲು ಕೈಯೆಲ್ಲ ನೋವು, ಬೆನ್ನು ಹಿಡಿತಾ ಇದ್ದ ಅಲ್ಲೇ. ಏನ್ ಹೇಳೋಣ. ಆಮೇಲೆ ಮೇಲಕ್ಕೆ ಹೋದಂಗ ನೋಡೋಣ. ಇವಾಗ ಅಷ್ಟೇ ಗೊತ್ತಾ, ಇದ್ರ ಮೇಲೆ ಚಿರತೆ ಕರಡಿಗಳವೆ. ಇರ್ಲಿ ಬಿಡೋಣ. ನಿಜಾನೇ ಹೇಳ್ತಾ ಇರೋದು. ನೋಡೋಣ ಬಾ, ನಾವು ಸಿಗ್ತೀವ ಅವು ಸಿಗ್ತಾವ ನಮ್ಗೆ. ಅನುಷಾ, ನಾನ್ ನಿಜ ಹೇಳ್ತಾ ಇದೀನಿ, ಕರಡಿ ಚಿರತೆ ಇದ್ದೇ ಇರ್ತಾವ ಕಣ. ಆಮೇಲೆ ಹೆಂಗು ಚಾಕ ತಗೊಂಬಂದಿದೀವಿ. ಒಬ್ಬೊಬ್ನೇ ಓಡಾಡ್ತಿದ್ಯಾ, ಸಿಕ್ಕಿರ್ ಕುಯ್ದಾಕನ್ ಬಾ. ಅವತ್ತು ಸೇಮ್ ಹಿಂಗೆ ಕಣ, ಒಬ್ನೇ ಬಂದಿದೆ, ಯಾರು ಇರ್ಲಿಲ್ಲ. ಎಷ್ಟೊಂದು 100 ಮೆಟ್ಲ ಇದು? 100 ಇವಾಗ ಹತ್ ಬಂದಿದ್ದು. 100 ಮೆಟ್ಲು ಇನ್ನ ಕಡೆ ಜಾಸ್ತಿ ಅಣೋ. ಎಷ್ಟು? 200? 300 ಹತ್ತಿದೀವಿ. ಒಂದು 300 ಮೆಟ್ಲು ಹತ್ತಿದ ತಕ್ಷಣ ಒಂದು ಶಿವಲಿಂಗ ಮತ್ತೆ ಬಸವಣ್ಣ ಇರ್ತಕ್ಕಂಥ ದೇವಸ್ಥಾನ ಸಿಗುತ್ತೆ. ಹಂಗೆ ಕೈ ಮುಖಂಬಿಡಿ. ಅನುಷ್ ಅವರು ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಕರಡಿ ಚಿರತೆ ಅಂತ ಎಲ್ಲ ಹೇಳಿದ್ರು. ಹೋಗ್ತಾ ಟ್ವಿಸ್ಟ್ ಕೊಡ್ತೀನಿ ನೋಡಿ. ಏನು ಜೇನವಲ್ಲ ಕಾಣಿಸ್ತಾ? ಎಷ್ಟೊಂದವಲ್ಲ. ಅವತ್ ನಾನ್ ಬಂದಿದಾಗ ಹೆವಿ ಕಣ. ಅಲ್ಲ ಎಲ್ಲ ಸುಟ್ಬಿಟ್ಟು ತೆಗ್ದಿದಂಗ ಅವ್ರೆ. ಸ್ವಲ್ಪ ಹಂಗಂಗೆ ಐತೆ. ಸುಟ್ಟವ್ರ? ಬೆಂಕಿ ಹಾಕಿರೋದ ತಾನೆ ಅದೆಲ್ಲ ಮಾರ್ಕು. ಕಿತ್ಬಿಟ್ಟವ್ರಲ್ಲ ಯಾರೋ. ಎಷ್ಟೊಂದ್ ಕಿತ್ತಾಕೋರು ಅನುಷಾ. ನಾನ್ ಬಂದಾಗ ಅವೆಲ್ಲ ಕಿತ್ತವ್ರಲ್ಲ, ಅದ್ ಫುಲ್ಲು ಜೇನಿತ್ತು ಕಣ.
ಇಲ್ಲಿಗೆ ಬಂದೆ ಅವತ್ತು. ಹ. ಬಂದಿದ ತಕ್ಷಣ ಫುಲ್ ಎದ್ಬಿಟ್ಟಿದ್ವು ಜೇನು. ನಾನು ಒಬ್ನೇ ಬಂದಿದ್ದು. ಏನ್ ಮಾಡೋದು, ಭಯ ಒಬ್ಬೊಬ್ನೆ. ಸ್ವಲ್ಪ ಕೆಳಗೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವೆಲ್ಲ ಕುತ್ಕೊಂಡ್ಮೇಲೆ ಹೋಗಿದ್ದು. ಟೈಮ್ ನಾನು ಬಂದಿದ್ದಲ್ಲ, ಹಾ ಇಲ್ಲಿ ಫುಲ್ಲು ಹೆಜ್ಜೆನ್ಗಳು. ನಾವು ಟ್ರೈ ಮಾಡೋಣ ಕೀಳಕ್ಕೆ. ಸುಸ್ತಾಗ್ತಿಲ್ವೇನೋ? ಏನಿಲ್ಲ ಬಾ. ಆಗ್ತಿಲ್ಲ ಗುರು ನಂಗೆ. ಸ್ವಲ್ಪ ಅಣ್ಣ ಇಲ್ಲೇನು ಹತ್ತಕ್ಕೆ ಏನ್ ಹಿಂಗೈತೆ? ಏನೈತೆ? ಏನು ಗ್ರಿಪ್ ಇಲ್ಲ ಏನಿಲ್ಲ ಮೆಟ್ಲು. ಬಾಸ್ 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 ಬರೀವನ ಯಾಕೋ ಬತ್ತಾ ಟಫ್ ಆಗ್ತಿದ್ಯೋ? ತಿರುಗುದ್ರೆ ಭಯ ಆಗುತ್ತೆ ಹಿಂದೆ. ಮೆಟ್ಲು ಮಾಡಕ್ ಆಗಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಕಲ್ಲಲ್ಲೇ ಮಾಡ್ಬಿಟ್ಟು ಹೊತ್ತಾಗಿ. ಅಲ್ಲಲ್ಲಿ ಗುಹೆಗಳು, ಮುರಿದು ಬಿದ್ದಿರುವ ಹೆಜ್ಜೇನುಗಳು, ಮುಂದೆ ಹೋಗುತ್ತಿರುವ ಅನೂಷಗಳು. ಇದು ಓಕೆ ಅಣ್ಣ, ಶಿವಗಂಗೆ ಬೆಟ್ಟ ಹೋಲಿಸ್ಕೊಂಡ್ರೆ ಹತ್ತಕ್ಕೆ. ಆ ಶಿವಗಂಗೆಗೂ ಇದಕ್ಕೂ ಹೋಲಿಕೆ ಮಾಡಕ್ಕೆ ಆಗಲ್ಲ. ಅಲ್ಲ ಅಲ್ಲಿ ಬಂಡೆ ಸಪೋರ್ಟ್ ಈ ತರ ಇಲ್ಲ. ಅಲ್ಲ ಆ ಬೆಟ್ಟ ಅದು ಬಿಡ, ಅದು ಒಂಥರ ದೊಡ್ಡಮಾದು. ಇಲ್ಲೇ ಕಣ ಅವತ್ತು ಭಯ ಆಗಿದ್ದು. ಏನು? ಇಲ್ಲಿ ಸ್ನಾನದ ಹತ್ರನೇ. ಇಲ್ಲಿಂದ ಹಿಂಗ್ ನಡ್ಕೊಂಡ್ ಬಂದ ಇಲ್ಗೆ. ಹಾ ಇಲ್ಲೇ ಇಷ್ಟ ನಡ್ಕೊಂಡ್ ಬಂದೆ, ಜೋರಾಗಿ ಡಮ್ ಬಂದ ಸೌಂಡ್ ಆಯ್ತಪ್ಪ. ಒಬ್ನೇ ಇರೋದು, ಭಯ ಆಗಲ್ವಾ? ಅದೇನದು? ಯಾವ್ದು? ಅದು ಮೇಲಿರೋದಾ? ಹಾ ದೇವಸ್ಥಾನ ಅದು, ಭದ್ರಕಾಳಮ್ಮ ದೇವಸ್ಥಾನ. ಅಲ್ಲಿಗೆ ಹೆಂಗ್ ಹೋಗೋದು? ಆ ದಾರಿ ಐತೆ, ಎರಡೈತೆ. ಮತ್ತೆ ವೀರಭದ್ರೇಶ್ವರ ದೇವ್ರೈತೆ. ಇದ್ರೊಳಗೆ ಹೋಗಕ್ಕಾಗಲ್ವಾ? ಒಳಗೆ ಹೋಗ್ಬೋದು ಬಾರೋ. ಗೇಟ್ ತೆಗ್ದೈತಾ? ಹಾ ಕಲ್ಯಾಣ ಐತೆ, ತೆಗಿಯೋದು ಅಷ್ಟೇ, ಓಪನ್ ಮಾಡಿ. ನೋಟ್ ದಿಸ್ ಪಾಯಿಂಟ್. ಇವ್ನು ಹಾಳಾಯ್ತು ಅಣ್ಣ ಇದು. ಬಸವಣ್ಣ ದೇವ್ರ ಐತೆ, ಬರ ಕೈ ಮುಕ್ಕಳ. ಮೀನ್ ಅವೇ ಕಣ ಅಂತ ಹೇಳಿದ್ರೆ ನಂಬೋದೇ ಇಲ್ಲ. ಯಾವಾಗ್ಲೂ ನೀರ್ ಇರ್ತಾವ? ಹಾ, ಎನಿ ಟೈಮ್ ನೀರ್ ಇದ್ದೇ ಇರ್ತವೆ. ಕಾಯಿನೆಲ್ಲ ಉದುರಿಸ್ಬಿಡೋರೆ. ಉದುರ್ಸಿಲ್ಲ, ಹಾಕೋರ ಅಷ್ಟೇ ಅದ್ರೊಳಗೆ. ಏನ್ ಗಾಳಿ ನೋಡು, ರಾಕೆಟ್ ಸ್ಪೀಡ್ ಅಲ್ಲಿ ಬರ್ತಾಯ್ತು ಗಾಳಿ. ಒಬ್ಬೊಬ್ರು ಬಂದಾಗ ಇಂಥವೆಲ್ಲ ಕೇಳಿಸ್ಕೊಂಡ್ರೆ ಭಯ ಆಗಲ್ವಾ? ಹಾ ಅವ್ರ ಎಲ್ಲಿ ಗೇಟ್ ಹಾಕೋರೆ ಅಂತ ಹೇಳಿದ್ದು? ದೇವಸ್ಥಾನ ಅನ್ಸುತ್ತೆ ಕಣ. ಹಾ ನಾವು ನೀಟಾಗಿ ಗೇಟ್ ಹಾಕ್ಬಿಡೋಣ. ಏನ್ರಿ ಇದು ಹಳೆ ಮನೆ? ಜಾತ್ರೆ ಮಾಡ್ತಾರೆ, ಯಾವಾಗಂತ ಗೊತ್ತಿಲ್ಲ. ಇವಾಗೆಲ್ಲ ಇಲ್ಲಿ ಯೂಸ್ ಮಾಡ್ತಾರೆ. ನಡಿ ಒಳಗೆ ಹೋಗೋಣ. ಅಯ್ಯಪ್ಪ ಭಯ ಆಗ್ತದೆ. ನಡಿಯೋ, ಏನಾಗಲ್ಲ. ಟಾರ್ಚ್ ಏನಾಗ್ತಿಲ್ಲ. ಅನುಷ್ ಅವ್ರೆ, ಇದು ಎಷ್ಟು ವರ್ಷದ ಹಳೇದಿರ್ಬೋದು ಹೇಳು ನೋಡೋಣ. ಏನೋ ಇದು ಹಿಂಗೈತೆ, ಏನು ಕಾಣಿಸ್ತಾನಿಲ್ಲ ನಾವು ಇಲ್ಲಿ. ಟಾರ್ಚ್ ಆನ್ ಮಾಡ್ಕೊಳ್ಳೋ ನೀರು. ಬಾ ಈ ಕಡೆ ನೋಡೋಣ. ಇಂಥ ಇದ್ರಲ್ಲೇ ಕಣ ಕರಡಿ ಇರೋದು. ಬರ್ರಿ ಅದೈತೆ ಬಾ. ನನ್ಗೆ ಇಲ್ಲಿ ಕರಡಿ ಅನ್ನೋದೇ ಭಯ. ಜಾಸ್ತಿ ಇಲ್ಲೆಲ್ಲ ಓವರಾಗಿ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬಾರ್ದು. ಬಂದ್ವಾ ದೇವಸ್ಥಾನ ನೋಡ್ಕೊಂಡ್ವಾ ಹೋಗ್ತಾ ಇರ್ಬೇಕು. ಇಲ್ಲ ಈ ಮನೆ ಒಂದೈತಲ್ಲ, ಇದೇನು ಅಷ್ಟೊಂದು ಭಯ ಏನಿಲ್ಲ. ಅಲ್ಲ ನಾವ್ ಹಿಂಗ್ ಬಂದ ಕರಡಿ ಈಚೆ ಕೊಡ್ ಬಂದ್ರೆ ಹೆಂಗಿರುತ್ತೆ ಹೇಳು? ಇಲ್ಲಿ ಏನೋ ಹೋಯ್ತಣ. ಎಲ್ಲಿ? ಇದ್ರೊಡೆ. ಹೋಗ್ ನೋಡು ಬಾಪ. ಇಲ್ಲ ಕಣ, ಇಲ್ಲಿ ಈ ಕಡೆ ಹೋದ್ರೆ ದೇವಸ್ಥಾನ, ಇಲ್ಲೊಂದ್ ದೇವಸ್ಥಾನ. ಈ ಕಡೆ ಹೋದ್ರೆ ಇಲ್ಲೊಂದ್ ದೇವಸ್ಥಾನ ಐತೆ. ಈ ಕಡೆ ಒಂದು, ಈ ಕಡೆ ಹೋಗ್ಬಾ ಫಸ್ಟ್. ಈ ಕಡೆ ಹೋಗ್ಬಿಟ್ಟು ಹಿಂಗ್ ಬರೋಣ. ಈ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ಬರೋಣ. ಬಾ. ಈ ಕಡೆ ಬಂದ್ಬಿಟ್ಟು ಹಿಂದೆ ಜಾಗ ಐತೆ, ಈ ದೇವಸ್ಥಾನ ನೋಡ್ಕೊಂಡು ಹಂಗೆ ಹಿಂದೆ ಹೋಗೋಣ. ಇಲ್ಲಿರೋದು ಭದ್ರಕಾಳಮ್ಮ ದೇವಸ್ಥಾನ. ಈ ದೇವಸ್ಥಾನ ಯಾವಾಗ್ಲೂ ಕ್ಲೋಸ್ ಇರುತ್ತೆ. ಆಕ್ಚುಲಿ ನಾನು 2ನೇ ಸಲ ಬರ್ತಿರೋದು. ಫಸ್ಟ್ನೇ ಸಲ ಬಂದಾಗ್ಲೂ ಕ್ಲೋಸ್ ಮಾಡಿದ್ರು. ಏನ್ ಮಾಡಕ್ಕಾಗಲ್ಲ, ಇಲ್ಲೇ ಮುಂದೆನೆ ನಿಂತ್ಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟ್ ಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ಯಾವ್ದೋ ಕುತ್ಕೊಂಡ್ ಜಾಗ ಮಾಡೈತಿ ನೋಡು.
ಕಾಣಿಸ್ತಿದ್ಯಾ? ಏನಿರ್ಬೋದು ಹೇಳೋದಿ? ಯಾವ್ದೋ ನಾಯ ಕುರಿನ ಯಾವ್ದೋ ಇರ್ತೈತಿ. ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಇಷ್ಟು ಮೇಲೆ ನಾಯಿ ಬರುತ್ತಾ? ಯಾಕೆ ಬರಲ್ಲ? ಬರಲ್ಲ, ಒಂದು ಸಿಂಗಲ್ ಬರೋದೇ ಇಲ್ಲ. ಗುಂಪಾಗಿ ಬರ್ತವೆ. ಚಿರತೆ ಕಣೋ. ಇದೇ ಕಣ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲೂ ಕ್ಲೋಸ್, ಅಲ್ಲೂ ಕ್ಲೋಸ್. ಯಾವಾಗ ಓಪನ್ ಮಾಡ್ತಾರೆ ಇವರು? ಲಾಕರ್ ಯಾರು ಹೊಡಿಯಕ್ ಟ್ರೈ ಮಾಡೋರು ನೋಡ, ಆಗಿಲ್ಲ. ಪಟ್ಟ ಆಗ್ಬಿಟ್ಟೈತೆ, ಜಮಾನ ಆಗ್ಬಿಟ್ಟೈತೆ ಅಣ್ಣ. ಅಲ್ಲ, ಇವತ್ತು ಸೋಮವಾರ ಕಣ, ಶಿವನ್ ವಾರ. ಇವತ್ತೇ ಓಪನ್ ಇಲ್ಲ ಅಂದ್ರೆ ಇನ್ನು ಯಾವತ್ತು ಓಪನ್ ಮಾಡ್ತಾರೆ? ಬೆಳಗ್ಗೆ ಒಂದು ಪೂಜೆ ಆದ್ರೂ ಮಾಡೋ ಹೋಗ್ಬೇಕು ತಾನೆ. ಮಾಡೋರೇ ಕಣ, ಹೂವು ಇಟ್ಟವ್ರು ನೋಡು ಇಲ್ಲಿ. ಅಲ್ಲಿ ಆ ಹೂವು ಎಷ್ಟು ದಿನ ಆಗೈತು. ಇವಾಗ ಇಲ್ಲಿದೆಯಲ್ಲ ವೀರಭದ್ರೇಶ್ವರ ಸ್ವಾಮಿ, ಅವ್ ಕೆಳಗ್ ನೋಡಿದ್ವಿ ಗೊತ್ತಾ? ಹಾ, ಅದು ಭದ್ರಕಾಳಮ್ಮ ದೇವಿ. ಇಷ್ಟು ಮೇಲಕ್ಕೆ ಬಂದಿದ್ಕು ಏನು ಪ್ರಯೋಜನ ಆಗ್ಲಿಲ್ವಲ್ಲ? ಯೋಜನೆ ಆಗಿಲ್ಲಲ್ಲ. ನೀರ್ ಬರ್ತಾವ ನಿಮಿಷ, ಕಾಲು ತೊಳ್ಕೊಳ್ಳೋ. ಇಲ್ಲಿ ನೀರಾ? ಜನ ಬಂದು ಎಷ್ಟೊಂದು ದಿವಸ ಆಗೈತಿ, ನೀರು ಬೇರೆ ಬಂದ್ಬಿಟ್ರೆ ನಮ್ಮ ಅದೃಷ್ಟ. ಓಹೋ ಹೋ ಹೋ ಹೋ. ನನ್ ಸುಳ್ಳು ಹೇಳ್ತಿಲ್ಲ ಕಣ, ಇಲ್ಲಿ ಚಿರ್ತೇವೆ. ಇರ್ಲಿ ಬಿಡ್ರಿ, ನೋಡ್ಕಣ ಬಂದಾಗ. ಪಕ್ಕ ಇವಾಗ ಕೇಳು, ಇಲ್ಲೇ ಲೋಕಲ್ಸ್ ಯಾನಾದ್ರೂ ಕೇಳು, ಗಾಡಿ ಚಿರತೆ ಪಕ್ಕ ಅವೆ. ನಮ್ಮ ಹತ್ರ ಚಾಕು ಇದೆ. ಒಂಚೂರು ಭಯ ಪಡ್ದಿದಂಗ ಅಣ್ಣ ಓಡಾಡ್ತಾವನೆ. ಅಣ್ಣ ಹಾ, ಇದೇ ಲಾಸ್ಟ್ ಅನ್ಸುತ್ತೆ. ಇನ್ನು ಅಣ್ಣ ಹೋಗಿ ಹಚ್ಚಿ ಬರೋದು. ಹೋ ಅಲ್ಗೆ ಅಣ್ಣ. ಬೇಡ ಸುಮ್ಮನೆ ಅಲ್ಲಿ ಅಣ್ಣ, ದಾರಿ ಎತ್ಕೊಂಡು ಇಲ್ಲಿ. ಇಲ್ಲೇ ಭಯ ಆಗ್ತೈತೆ ಗಾಳಿಗೆ. ಯೋಚನೆ ಮಾಡೋ ಅಣ್ಣ, ಹೋಗೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಮ್ಯಾಲ ನಿಂತ್ಕೊಂಡು ರಿಯಾಕ್ಷನ್ ಹೆಂಗಿರುತ್ತೆ ಹೇಳು? ಹೋಗೋಣ, ನಾನೇ ಹೋಗ್ತೀನಿ ಹಿಂದೆ. ನಾನು ಬರ್ತೀನಿ ಬರಪ್ಪ. ಕರಡಿಗಳು ಏನು ಮಾಡಲ್ಲ, ಮರಿ ಏನಾದ್ರು ಹಾಕಿರ್ತಾವಲ್ಲ. ಮರಿ ಇರ್ಲಿ, ನಮ್ಮನ್ ಮರಿ ಮಾಡ್ತಾವವು. ಒಂದ್ ವಾರ ಊಟ ನಂದು ನಿಂದು ಸೇರಿ. ಅವತ್ತು ಎಲ್ಲೆಲ್ಲಿ ಆವೋ, ಎಲ್ಲೆಲ್ಲಿ ಏನಾಯ್ತೋ ಗೊತ್ತಿಲ್ಲ. ಇವೆಲ್ಲ ರಿಸ್ಕ್ ತಗೊಳೋದು ಬೇಕೇನೋ ನಮ್ಗೆ? ಏನೋ ಹೊಗೆ ಹಾಕ್ಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ ನಂದು. ಮೇನ್ ಕರಡಿ ವಾಸಸ್ಥಾನ ಇದೆ ಕಣೋ, ಗುಹೆಗಳು, ಪೊಟರೆಗಳು. ಅಪ್ಪಿ ಹೋಗೋದ್ ಬೇಕಾ? ಏನಾದ್ರು ಬಂದ್ರೆ ಓಡಕ್ಕೂ ಆಗಲ್ವಲ್ಲ ನಮ್ ಕೈಲಿ. ಇಲ್ಲಿ ಯಾವ ಕಡೆ ಓಡ್ತೀಯ? ತಲೆ ಬೊಗ್ಗಿಸ್ಕೊಂಡು ತಲೆ ಕೊಡೋದು ಅಷ್ಟೇ, ಹಿಂಗೆ ಗುಗು ಅಂತ. ಇಲ್ಲತ್ತ ಕಾಲ ಫೋನ್ ಹಿಡ್ಕೋತ. ಎರಡು, ಆ ಮೂರು, ಆ ನಾಲ್ಕು. ಪೀಸ್ ಇಲ್ಲಿ ಏನು ಗ್ರಿಪ್ಪೇ ಸಿಕ್ತಿಲ್ಲ. ಇಲ್ಲಿ ಹಿಡ್ಕೋ. ಅಂತೂ ಇಂತೂ ಹತ್ಬಿಟ್ವಿ. ಬಾ ಈ ಕಡೆ ಒಂದ್ ದಾರಿ ಐತೆ ಕಣ, ಮನುಷ್ಯರು ಮಾಡಿರೋದಂತೂ ಅಲ್ವೇ ಅಲ್ಲ. ಫೈನಲ್ ಆಗಿ ಮೇಲಕ್ಕೆ ಬಂದ್ಬಿಟ್ವಿ ಫುಲ್ಲು. ಒಂದು ಕರಡಿ ಆಗ್ಲಿ ಚಿರತೆ ಆಗ್ಲಿ ಕಾಣಿಸಿದ್ರೆ ಚೆನ್ನಾಗಿರೋದಲ್ವಾ? ಮನೆಯವ್ರು ಈ ವಿಡಿಯೋ ನೋಡಿದ್ರೆ ಜಂಪ್ 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 ಎಲ್ಲ ಇಳಿದ್ಬಲ್ಲೋ. ಹೂನಪ್ಪ, ಹತ್ತಿದ್ದು. ಹತ್ತಿದ್ದು ಎಲ್ಲಿಂದ ಸಿಕ್ತಾ? ಇಲ್ಲ ಕಣಣ, ಹೊಣ ದಾರಿನೂ ಮಿಸ್ ಆಯ್ತಾ? ಅಲ್ಲಿಂದ ಹತ್ತಿದ್ದು. ನಾವ್ ಹಿಂಗಾಸಿಂದ ಇದು ಈಸಿ ಆಯ್ತಾ, ಅದು ಈಸಿ ಆಯ್ತಾ? ಇದೇ ಈಸಿ ಆಯ್ತಲ್ಲ. ಮತ್ತೆ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ವಲ್ಲ ನಾವು. ಇದು ಟ್ರೆಕ್ಕಿಂಗ್ ಲಾಸ್ಟ್ ತುದಿ ಅನ್ಸತ್ತೆ. ಅನುಷ ರಾಕಿ ಬಾಯ್ ಲುಕ್ ಕೊಡ್ತಾವನೆ. ಇವಾಗ ನಮ್ದು ಸ್ನ್ಯಾಕ್ ತಿನ್ನುವ ಸಮಯ. ಓಪನ್ ಮಾಡ್ರಿ. ವಾಟರ್ ಮಿಲನು. ಅಪ್ಪ ಹಿಡ್ಕೊಳ್ರಿ, ತಂದಿರೋದು ಎಷ್ಟಾಗತ್ತ ಕೆಳಕ್ ಬಿದ್ಬಿಟ್ರೆ. ನೆಕ್ಸ್ಟ್ ಎಳ್ನೀರ್ ತಂದಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು. ಚೆನ್ನಾಗಿದೆಯಾ? ಸೂಪರ್ ಆಗೈತೆ. ಪೀಸ್. ನಾವು ತಿನ್ನೋಣ. ಮೈ ಕುದುರ ಇದೆ, ಸಕ್ಕತ್ತಾಯ್ತು. ನೆಕ್ಸ್ಟು
ನೆಕ್ಸ್ಟು ಬನಾನಾ ಚಿಪ್ಸ್. ಪೆಪ್ಪರ್ ಬನಾನಾ ಚಿಪ್ಸ್ ಅಂತೆ. ಇಲ್ಲ ಅದಕ್ಕಿಂತ ಕ್ಯೂರಿಯಾಸಿಟಿ ನನಗೆ ಇದೈತೆ ಕಣ. ನಾರ್ಮಲ್ ಎಳ್ನೀರು ಥರ ಟೇಸ್ಟ್ ಇರುತ್ತೋ ಇಲ್ಲ ಹಣ್ಣು ಬನಾನಾ ಚೆನ್ನಾಗೈತೆ, ಅದ್ಭುತ. ಯಾವ್ದು ಒಳ್ಳೆ ಥರ್ಮಕೋಲ್ ತಿಂದಂಗೆ ಐತೆ. ಓಪನ್ ಮಾಡ್ಲಾ? ಓಕೆ. ಎಲ್ಲ ಕಾಯಲ್ಲಿ ಎಳ್ನೀರು ಕುಡಿದಿದ್ವಿ, ಬಾಟಲ್ ಎಳ್ನೀರು ಕುಡಿತಾರ. ಹೆಂಗೈತೆ? ನೀವೇ ರಿವ್ಯೂ ಮಾಡಬೇಕು ಕುಡ್ದು. ಚೆನ್ನಾಗಿಲ್ವೇನಾ? ಕುಡಿದ್ ನೋಡ್ರಿ ಯಾವ ತರ ಟೇಸ್ಟ್ ಬರ್ತೈತೆ. ಯಾವ್ದಾರ ಚೆನ್ನಾಗೈತೆ, ಕುಡೀರಿ. ಯಾಕೋ ಮುಖ ನೋಡಿದ್ರೆ ಯಾಕೋ ಟೇಸ್ಟ್ ಮಾಡೋಣ. ಲಾಸ್ಟಿಗೆ ಏನ್ ಫೀಲ್ ಬರ್ತೈತೆ? ಇದು ಎಣ್ಣೆ ಸ್ಮೆಲ್ ಬರ್ತೈತಲ್ಲ ಇದು. ಬೇಡ ಕಣಪ್ಪ, ಇನ್ನೊಂದ್ಸಲ ತಗೊಂಡು ಕುಡೀರಿ ಅಂತ ಹೇಳ್ತೀರಾ ಬೇರೆಯವ್ರಿಗೆ? ಚಾನ್ಸೇ ಇಲ್ಲ. 5 out of 10. ಕುಡ್ದಾಗ ಎಳ್ನೀರು ಫ್ಲೇವರ್ ಬರುತ್ತೆ, ಕುಡಿದಾದ್ಮೇಲೆ ವಾಮಿಟ್ ಬಂದಂಗೆ ಆಗುತ್ತೆ. ಇದೆಲ್ಲ ನೀಟಾಗಿ ಬ್ಯಾಗಲ್ಲಿ ಇಟ್ಕೊಂಡು ಕೆಳಗೆ ತಗೊಂಡು ಅದು ಇದೆರಡು ತಿಂದಿದ್ದೆಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಫೈನಲಿ ಸಕ್ಸಸ್ಫುಲ್ಲಾಗಿ ಒಲುಕುಡಿ ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಇಳಿಬೇಕು. ಇಳಿದಾದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಮತ್ತು ಕೆಳಗಡೆ ಮುಕ್ಕಣ್ಣೇಶ್ವರ ದೇವಸ್ಥಾನ ಇದೆ, 1000 ವರ್ಷಕ್ಕೂ ಹಳೆ ದೇವಸ್ಥಾನ. ಅದಾದಮೇಲೆ ಒಂದು ನಂದಿ ಇದೆ, ಆಂಜನೇಯನ ದೇವಸ್ಥಾನ ಇದೆ. ಟೈಮ್ ಇದ್ದರೆ ಅದನ್ನು ನೋಡಿಕೊಂಡು ಮನೆಗೆ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಸನ್ಸೆಟ್ ನೋಡಬೇಕು. ಬೇಗ ಹೋಗ್ಬೇಕು ಅಂದ್ರೆ ಡಯಾಕು. ಫೈನಲಿ ಕೆಳಗೆ ಇಳ್ಕೊಂಡ್ ಬಂದ್ಬಿಟ್ವಿ. ಪುನರ್ದರ್ಶನ ಪ್ರಾಪ್ತಿ ರಸ್ತು. ಈಗ ಇಲ್ಲಿ ದರ್ಶನ ಮಾಡ್ಕೋಬೋದು ಬಾರೋ. ಇಷ್ಟೊತ್ತಲ್ಲಿ ಯಾರು ಬರಲ್ಲ ಇಲ್ಲಿಗೆ, ಕರಡಿ ಚಿರತೆ ಜಾಸ್ತಿ ಅಂತ. ನೋಡಲ್ಲ ಮೆಸ್ ಹಾಕೋರು ಗೊತ್ತಾ? ಮೇನ್ ಇದೆ ನೋಡು ಅನುಷ, ಮುಕ್ಕಣ್ಣೇಶ್ವರ ದೇವರು. ಮೇಲಕ್ಕೆ ನೋಡಿ, ಮೇಲಕ್ಕೆ ನೋಡಿ ಹೆಂಗೈತೆ ಅಂದರೆ ಇಲ್ಲಿ ಲೈಟು ಹೋಗ್ಬೋದು. ಸುಮಾರು ಇದು ಅಷ್ಟೇ 1 ವರ್ಷಕ್ಕಿಂತ ಹಳೆ ದೇವಸ್ಥಾನ. ಅಲ್ಲಿ ಎಲ್ಲ ಶಾಸನ ಐತೆ ಅಂದ್ರೆ ಇಲ್ಲಿ ಅದ್ರ ಹಿಂದೆ ಐತೆ. ಅದರಿಂದ ಕಲ್ಲು ಇದನ್ನ ನೋಡ್ಕೊಂಡ್ ಒಳಗೆ ಹೋಗೋಣ. ಬಾ. ಆಮೇಲೆ ಫುಲ್ ಕೋಲ್ಡ್ ಆಗೈತೆ. ಎಣ್ಣೆ ಎಲ್ಲ ಸೌರಾಗ್ತೈತೆ. ಇದಾಗಿತ್ತು ಇವತ್ತಿನ ವಿಡಿಯೋ, ಒಲುಕುಡಿ ಟ್ರೆಕ್ಕಿಂಗು. ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ವಿಡಿಯೋ ಯೂಟ್ಯೂಬಲ್ಲಿ ಮಾಡ್ತಿರೋದು. ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಬಂದಿದ್ದು ಬೆಟ್ಟ, ಅದು ಹತ್ತಿ ಇಳ್ದು ಕತ್ಲೆ ಆಗೋಗ್ಬಿಡ್ತು ಆಗಲೇ. ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅನುಷಾ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಯೂಟ್ಯೂಬಲ್ಲಿ. ಏನ್ ಹೇಳಕ್ಕೆ ಇಷ್ಟಪಡ್ತೀಯ? ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸ್ಟಾರ್ಟಿಂಗು ನಮಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೊಂದು ಬೂಸ್ಟ್ ಬರುತ್ತೆ, ನಮ್ಗೆ ಇನ್ನೂ ವಿಡಿಯೋ ಮಾಡೋದಕ್ಕೆ. ಮಾಡ್ತೀನಿ. ಇದು ಸಿಂಪಲ್ಲು, ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡೋಣ, ಸುಮ್ಮನೆ ಇರೋದಕ್ಕಿಂತ ಎಡಿಟಿಂಗ್ ಇಂಪ್ರೂವ್ ಆಗುತ್ತೆ. ಮತ್ತು ಆ ವಿಡಿಯೋ ಮಾಡ್ತಿದ್ರೆ ನನಗೂ ಒಂದು ಕಲಿಬೋದಲ್ವ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಮತ್ತು ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್, ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.